ಮೊದಲಿಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ, ಆಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಒಂದು ಜೀರಿಗೆ, ಆಮೇಲೆ 1 ಸ್ಪೂನು. ಹಾಗೆ ನಾನೀಗ ಪಾತ್ರೆಗಳನ್ನೆಲ್ಲ ತೊಳೆದು ಫಸ್ಟಿಗೆ ಇಡೋಣ. ಪಾತ್ರೆಗಳನ್ನು ಇಡ್ಬೇಕಾದ್ರೆ ಮುಂಚೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಮಸಾಲೆಯನ್ನು ಏನು ನಾವು ಹಾಕೊಟ್ಬೇಕು, ಇದು ತಣ್ಣಗಾಗ್ಬೇಕು. ತಣ್ಣಗಾದ ಮೇಲೆಯೇ ನಾವು ರುಬ್ಕೊಳ್ಬೇಕಾಗುತ್ತೆ. ಒಂದು ಕೊಡಗಿಗಾಗಿರ್ಬಹುದು, ಅಥವಾ ಊಟಿ ಆಗಿರ್ಬಹುದು, ಅಥವಾ ನಮ್ಮ ಒಂದು ವೈಫಿನ ಊರು ಶಿವಮೊಗ್ಗ ತೀರ್ಥಹಳ್ಳಿ ಒಂದು ಕ್ಲೈಮೇಟ್ ಆಗಿರಬಹುದು. ಇಂಥ ಕ್ಲೈಮೇಟಿಗೆಲ್ಲ ಹೋದ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಉಷಾ ವೆಂಕಟೇಶ್ವರ ಚಾನೆಲ್ ನ ಮತ್ತೊಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಮನೆಯಲ್ಲೇ ಇದ್ದೀನಿ, ಹೊರಗಡೆ ಎಲ್ಲಿ ಹೋಗಿಲ್ಲ. ಇವತ್ತು ಮನೆಯ ಒಂದು ದಿನಚರಿ ವಿಡಿಯೋವನ್ನ ಮಾಡೋದ್ರ ಜೊತೆಗೆ ಒಂದು ಒಳ್ಳೆಯ ಒಂದು ಸೌತ್ ಇಂಡಿಯನ್ ಒಂದು ಸಾಂಬಾರನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದೇ ರೀತಿ ಯಾಕಪ್ಪ ಇವತ್ತು ನಾನು ಹೊರಗಡೆಯಲ್ಲಿ ಹೋಗಿಲ್ಲ ಅಂತ ಹೇಳಿದ್ರೆ, ಇವತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಮತ್ತೆ ತಿರುಗಿ ಮಲ್ಕೊಂಡೆ. ಸ್ವಲ್ಪ ತಲೆನೋವು, ಆಗಾಗ ತಲೆನೋವು ಬರ್ತಾ ಇರ್ತೇನೆ. ಈ ಗ್ಲಾಸ್ ಹಾಕಿಲ್ಲ ಅಂದ್ರೆ ಆಗಾಗ ತಲೆನೋವು ಬರ್ತಾ ಇರ್ತದೆ. ಇದು ನನಗೆ ಸಾಧಾರಣ 12 ವರ್ಷ ಪ್ರಾಯದಿಂದ ಸ್ಟಾರ್ಟ್ ಆಗಿರುವಂತದ್ದು. ಒಂದು 6 ತಿಂಗಳು ನಾನೊಂದು ಪಿಟ್ಟಿಂಗ್ ಕೆಲಸಕ್ಕಂತ ಹೋಗಿದ್ದೆ ಊರಲ್ಲಿ. ಆ ಪಿಟ್ಟಿಂಗ್ ಕೆಲಸಕ್ಕಂತ ಹೋಗಿ ಒಂದು 6 ತಿಂಗಳಾದಾಗ ನನಗೆ ಈ ಒಂದು ಭಾಗದಲ್ಲಿ ತಲೆನೋವು ಬಹಳ ಸ್ಟಾರ್ಟ್ ಆಯ್ತು. ತಲೆನೋವು ಭಾಗ ಸ್ಟಾರ್ಟ್ ಆಗಿ ಆಮೇಲೆ ಈ ಗ್ಲಾಸ್ ಅನ್ನ ಒಂದು ಇಡುವಂತ ಪರಿಸ್ಥಿತಿ ಬಂತು. ಆಮೇಲೆ ಈ ಪಡೆದ ಕಣ್ಣು ಕೂಡ ಹಾಗೆ ಸ್ವಲ್ಪ ಕಾಣುವಂತದ್ದು ಸ್ವಲ್ಪ ಕಡಿಮೆ. ಹಾಗಾಗಿ ತಲೆನೋವು ಅಂತ ಹೇಳಿ ಏನ್ ಮಾಡಿದೆ, ತಿರುಗಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ವಿಡಿಯೋನ ಒಂದು ಅಪ್ಲೋಡ್ ಮಾಡೋದಿತ್ತು. ಅದನ್ನ ಅಪ್ಲೋಡ್ ಮಾಡಿ ತಿರುಗಿ ಒಂದು 7:30 ಗಂಟೆಗೆ ತಿರುಗಿ ಮಲ್ಕೊಂಡೆ. 7:30 ಗಂಟೆ ಮಲ್ಕೊಂಡೆ, ತಿರುಗಿ ಎದ್ದೇಳ್ಬೇಕಾದ್ರೆ 10:30 ಗಂಟೆ ಆಯ್ತು. ಸಮಯ ಈಗ ಬಂದು ಆಯ್ತು, ಈಗ ಒಂದು 11 ಆಯ್ತು. ಇನ್ನು ಕೂಡ ಮನೆಯಲ್ಲಿ ಪಾತ್ರ ತೊಳಿಲಿಲ್ಲ, ಅನ್ನ ಆಗ್ಲಿಲ್ಲ, ಸಾಂಬಾರ್ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಈಗಷ್ಟೇ ಟಿಫನ್ ಮಾಡಿದೆ, ಒಂದು ಕಟ್ಟನ್ ಚಾಯ್ ಕುಡ್ದೆ, ಬ್ಲಾಕ್ ಟೀ. ಹಾಗಾದ್ರೆ ನಾವು ಮುಂದಿನ ಒಂದು ಹಾಗೆ ನಾನೀಗ ಪಾತ್ರೆಗಳನ್ನೆಲ್ಲ ತೊಳೆದು ಫಸ್ಟಿಗೆ ಇಡೋಣ. ಪಾತ್ರೆಗಳನ್ನು ಇಡ್ಬೇಕಾದ್ರೆ ಮುಂಚೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಸ್ವಲ್ಪ ನೀರಿಡೋಣ. ಪದಾರ್ಥ ಹಾಕ್ಬೇಕು. ಹಾಗೆ ಪದಾರ್ಥಗಳನ್ನ ಮಾಡೋದಕ್ಕೆ ಸ್ವಲ್ಪ ನೀರಿಟ್ಟು, ನೀರು ಕುದಿಯುವಾಗ ತರಕಾರಿಯನ್ನ ಹಾಕ್ಬಿಟ್ಟು ಮತ್ತೆ ಪಾತ್ರೆ ತೊಳೆಯಕ್ಕೆ ಹೋದ್ರೆ ಕೆಲಸ ಸ್ವಲ್ಪ ಬೇಗ ಆಗ್ಬಹುದು. ಈ ಕುಕ್ಕರ್ ನಲ್ಲಿ ನಾನು ಸ್ವಲ್ಪ ನೀರನ್ನ ತುಂಬಿಸ್ಕೊಳ್ತೇನೆ. ತರಕಾರಿಯನ್ನು ಹಚ್ಚಿಲ್ಲ, ತರಕಾರಿಯನ್ನು ಹಚ್ಬೇಕಷ್ಟೇ. ಫಸ್ಟ್ ಗ್ಯಾಸ್ ಮೇಲೆ ನೀರನ್ನ ಫಸ್ಟ್ ಕುದಿಯಕ್ಕೆ ಇಡೋಣ. ತರಕಾರಿ ಹೋಗಿ ಒಳಗಿಂದ ತಕೊಂಡ್ ಬರ್ತೀನಿ. ನೋಡಿ, ಇವತ್ತೊಂದು ಮಿಕ್ಸ್ ಒಂದು ಸಾಂಬಾರು ಮಾಡೋಣ ಅಂತ ಹೊರಟಿದ್ದೀನಿ. ಮೂಲಂಗಿ ಮತ್ತೆ ಬಟಾಟೆ, ಬದನೆಕಾಯಿ, ಟೊಮೆಟೊ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ. ಆಕ್ಚುಲಿ ನಾನು ಇದು ನಿನ್ನೆ ರಾತ್ರಿ ಮಾಡ್ಬೇಕು ಅಂತ ಹೊರಟಿದ್ದೆ ಈ ಸಾಂಬಾರನ್ನ. ಮತ್ತೆ ಇಲ್ಲ ಬೇಡ, ರಾತ್ರಿ ಸುಮಾರು ಒಂದು 7:30 ಗಂಟೆ ಗ್ಯಾಸ್ ಬಂದಿದ್ದೆ, ಸಂಜೆ ಒಂದು 5 ಗಂಟೆ ಮೇಲೆ ಮಾಡ್ಬೋದು ಬೇಗ. ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋ ಕಾರಣ ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು. ಹಾಗಾಗಿ ರಾತ್ರಿ ಮತ್ತೆ 7:30 ಗಂಟೆಗೆ ಎಲ್ಲ ತೊಳೆದು ಇಟ್ಟೆ, ನಾನು ವಾಶ್ ಮಾಡಿ ಇಟ್ಟೆ. ಸ್ವಲ್ಪ ಬಿಸಿನೀರೆಲ್ಲ ಹಾಕಿ ವಾಶ್ ಮಾಡಿ ಇಟ್ಟೆ. ರಾತ್ರಿ ಇದನ್ನ ಸಾಂಬಾರು ಮಾಡ್ತೇನೆ ಅಂತ ಹೇಳಿ ಮತ್ತೆ ಬೆಳಿಗ್ಗೆ ಮಾಡೋಣ ಅಂತ ಆಯ್ತು. ಒಂದು ರೆಸಿಪಿ ಕೂಡ ಆಗುತ್ತೆ ಅಂತ ಹೇಳಿ ಮತ್ತೆ ಬೆಳಿಗ್ಗೆ ಮಾಡೋಣ ಅಂತ ಹೇಳಿ ಹಾಗೆ ತೆಗೆದಿಟ್ಟೆ. ನೋಡಿ, ಈಗ ಇದನ್ನೆಲ್ಲ ನಾವೀಗ ಸ್ನೇಹಿತರೆ, ಮೊದಲಿಗೆ ನಾವೀಗ ಸಾಂಬಾರಿಗೆ ಈಗ ನೀರಿಟ್ಟಾಗಿದೆ. ಈಗ ಅದನ್ನ ತೆಗೆದ್ಬಿಟ್ಟು ಅನ್ನಕ್ಕೆ ಇಡೋಣ. ಮತ್ತೆ ಅನ್ನಕ್ಕೂ ಮತ್ತೆ ಸಾಂಬಾರಿಗೆ ಒಟ್ಟಿಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅನ್ನ ಒಂದು ಅಕ್ಕಿ ತೊಳೆದು ಬಿಟ್ಟು ಹಾಕ್ಬಿಟ್ರೆ ಅನ್ನ ಬೇಯ್ತಾ ಇರುತ್ತೆ. ನಾನು ಇದನ್ನ ಈ ಪಾತ್ರವನ್ನು ವಾಶ್ ಮಾಡ್ಕೊಳ್ತೇನೆ. ಯಾಕಂದ್ರೆ ಅನ್ನ ಇದೇ ಪಾತ್ರದಲ್ಲಿ ಮಾಡುವಂತದ್ದು. ನಾನು ಆಕ್ಚುಲಿ ಬಂದ್ರೆ 1 ತಿಂಗಳ ಮೇಲೆ ಆಯ್ತು ಕೆಲಸ ಅಂದ್ರೆ ಮುಟ್ಟು ಶಾಂತಿ ಹೋಗ್ತಾ ಇದ್ದೆ. ಮತ್ತೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಈಗ ಈ ಒಂದು ಬಿಸಿಲು ಮತ್ತೆ ಸೆಕೆ ಏನು ವಾತಾವರಣ ಇದೆ, ಆಗಲ್ಲ. ಹೀಟಿಗೆ ಭಯಂಕರ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಹೋದ್ರೆ. ಹಾಗಾಗಿ ನಾನು ಎಲ್ಲಿ ಹೋಗಿಲ್ಲ. ನಾನು ಸದ್ಯಕ್ಕೆ ಈಗ ಮನೆಯಲ್ಲಿ ಮಲ್ಬೇಕಾದ್ರೂ ಕೂಡ ಹಾಗೆ ರಾತ್ರಿ ಸುಮಾರು ಒಂದು 12 ಗಂಟೆ ಆಗಿದೆ ನಾನು ಮಲ್ಬೇಕಾದ್ರೆ. ಅದು ಅಲ್ಲ, ನಿನ್ನೆ ಬೆಳಿಗ್ಗೆನೂ ಕೂಡ ಹಾಗೆ ಬೆಳಿಗ್ಗೆ ಬೇಗ ಇದ್ದೀನಿ. ನಿನ್ನ 4:15 ಇದ್ದೀನಿ ನಿನ್ನೆ ಬೆಳಿಗ್ಗೆ. 4:15 ಎದ್ಬಿಟ್ಟು ನಾನು ನಿನ್ನೆ ಸ್ವಲ್ಪನೂ ಹಗಲು ಹೊತ್ತು ಎಲ್ಲಿ ಮಲ್ಕೊಂಡಿಲ್ಲ. ಫುಲ್ಲು ನಿನ್ನೆ ನನಗೆ ಅಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಸ್ವಲ್ಪ ನಿನ್ನೆ ವ್ಲಾಗಿಂದೆಲ್ಲ ಸ್ವಲ್ಪ ಎಡಿಟಿಂಗು ಮತ್ತೆ ಅದರ ಬಗ್ಗೆ ಎಲ್ಲ ಸ್ವಲ್ಪ
ಕೆಲಸ ಇತ್ತು, ಹಾಗಾಗಿ ಅದೇ ಕೆಲಸವನ್ನೇ ಮಾಡ್ಕೊಂಡಿದ್ದೆ. ನಾನು ಅನ್ನ ಇಟ್ಟಿಲ್ಲ, ನಾವು ಅನ್ನ ಇಡ್ಲಿಕ್ಕೆ ಅಂತ ಹೇಳಿದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ಇಟ್ಟಿಲ್ಲ. ಮತ್ತೆ ಇಂಜೆಕ್ಷನ್ ಕುಕ್ಕರ್ ಅಲ್ಲಿ ಇಡ್ಬೋದಿತ್ತು, ಅದರಲ್ಲಿ ಸುಮಾರು ಹೊತ್ತು ಬೇಕಾಗುತ್ತೆ, ಒಂದ್ 2 ಗಂಟೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಅನ್ನ ಇಡಕ್ಕೆ ಹೋಗ್ಲೇ ಇಲ್ಲ. ಸ್ವಲ್ಪ ಪುಟ್ಟು ಮಾಡ್ಕೊಂಡು ತಿಂದೆ. ಪುಟ್ಟ ಅಂತ ಹೇಳಿದ್ರೆ ಒಂದು 5, 6, 7 ನಿಮಿಷ ಪುಟ್ಟ ಆಗುತ್ತೆ. ಹಾಗಾಗಿ ತೆಂಗಿನಕಾಯಿ ಕೂಡ ಇತ್ತು. ಕೇರಳ ಒಂದು ಏನ್ ಅಕ್ಕಿ ಇದೆ ಪೂರ್ವ, ಅದೇ ಅಕ್ಕಿಯನ್ನ ನಾನು ಊಟ ಮಾಡುವಂತದ್ದು. ನಾನು ಈ ವೈಟ್ ಅಕ್ಕಿಯನ್ನ ಊಟ ಮಾಡಲ್ಲ. ವೈಟ್ ಅಕ್ಕಿ ಯಾಕೆ ಊಟ ಮಾಡಲ್ಲ ಅಂತ ಹೇಳಿದ್ರೆ, ವೈಟ್ ರೈಸ್ ಆಗತ್ತೆ, ಆಗಲ್ಲ ಅಂತ ಏನಲ್ಲ, ಅದಕ್ಕೆ ಪ್ರತಿನಿತ್ಯವೂ ಕೂಡ ಏನಾದ್ರೂ ಒಂದು ಸಾಂಬಾರ ಅಥವಾ ಏನಾದ್ರೂ ಬೇಕಾಗುತ್ತೆ. ಸಾಂಬಾರ್ ಇದ್ರೇನೆ ಅದು ಊಟ ಮಾಡಕ್ ಆಗೋದು ಈ ವೈಟ್ ರೈಸ್. ಮತ್ತೆ ಈ ಏನು ಕೇರಳ ಒಂದು ಈ ಕೊರುವಂತ ಏನಿದೆ ಕೆಂಪಕ್ಕಿ, ಅದಕ್ಕೆ ನಮಗೆ ಏನು ಬೇಡ, ಸಾಂಬಾರ್ ಇಲ್ಲದಿದ್ರು ಕೂಡ ಅದಕ್ಕೆ ಒಂದೆರಡು ಉಪ್ಪು ಹಾಕೊಂಡು, ಏನು ಉಪ್ಪಿನಕಾಯಿನ ಉಪ್ಪು ಏನಾದ್ರೂ ಒಂದು ಇದ್ರೆ ಹಾಗೆ ಊಟ ಮಾಡಕ್ಕೆ. ನಾನು ಈಗ ಅನ್ನಕ್ಕೆ ನೀರು ಇರ್ತಾ ಇದ್ದೀನಿ, ಅಂದ್ರೆ ಅದರಲ್ಲಿ ನೀರು ಕುಡ್ತಾ ಇದ್ದೀನಿ. ನಾವು ಈಗ ಫಸ್ಟ್ ಆ ನೀರನ್ನು ಕೂಡ ತೆಗೆದು ಇದಕ್ಕೆ ಹಾಕೊಂಡು ಮತ್ತೆ ಅನ್ನಕ್ಕೆ ನೀರಿಡೋಣ. ಯಾಕಂದ್ರೆ ಅಕ್ಕಿ ತೊಳೆದು ಹಾಕ್ಬಿಟ್ರೆ ಅಕ್ಕಿ ಬೈತಾ ಇರುತ್ತೆ. ಹೇಗಾದ್ರೂ 1-1.5 ಗಂಟೆ ಬೇಕು ಗ್ಯಾಸಲ್ಲಿ ಬೇಯ್ಬೇಕಂದ್ರೆ. ನನಗೆ ಒಳ್ಳೆ ಅನ್ನ ಬೇಯ್ಬೇಕು, ಅನ್ನ ಬೇಯ್ದಿದ್ರೆ ನನಗೆ ಗಂಟೊಳಗೆ ಇಳಿಯಲ್ಲ ಅದು ಅಕ್ಕಿ. ಹೇಗಂತ ಹೇಳಿದ್ರೆ ಅನ್ನ ಒಳ್ಳೆ ಬೆಂದ್ರೇನೆ ಅದು ಟೇಸ್ಟ್, ಮತ್ತೆ ಬೇಯ್ದಿದ್ರೆ ಈ ಗಂಟೊಳಗೆ ಇಳಿಯಲ್ಲ ಅದು. ಆತರ ನಿಜ ಹೇಳ್ಬೇಕಂದ್ರೆ ನನಗೆ ಗ್ಯಾಸ್ ಇಲ್ಲದೆ ನನಗೆ ತಲೆ ಕೆಟ್ಟೋಗಿತ್ತು. ಯಾವಾಗ ಗ್ಯಾಸ್ ಸಿಗುತ್ತೋ ಇಲ್ವೋ ಅಂತ ಹೇಳಿ ನನಗೆ ತುಂಬಾ ಟೆನ್ಷನ್ ಆಗಿತ್ತು. ಯಾಕಂತ ಹೇಳಿದ್ರೆ ಹೋಟ್ಲಲ್ಲಿ ಏನೋ ತಿಂದು ಡೈಲಿ 200 ರೂಪಾಯಿ 250 ರೂಪಾಯಿ ಕೊಟ್ಟು ಹೊಟ್ಟೆ ತುಂಬಸಕ್ ಆಗಲ್ಲ ಡೈಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಇಲ್ಲಿ. ಇಲ್ಲಿ ಹೊರಗೆ ಹೋಗಿ ಏನು ತಿನ್ನುವಂತದ್ದು ಏನಿಲ್ಲ. ನಾನು ಕಡಿಮೆನೆ ನೋಡಿ, ಇದೇ ಅಕ್ಕಿ ನೋಡಿ, ಕೇರಳ ಒಂದು ಅಕ್ಕಿ ನೋಡಿ, ಇದೇ ನೋಡಿ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಊಟ ಮಾಡಿ ಇರ್ತೀರಾ ನೀವು. ನೋಡಿ ತುಂಬಾ ಒಳ್ಳೆ ಅಕ್ಕಿ ಇದೆ ಮಾತ್ರ. ನಾನೀಗ 1 ಗ್ಲಾಸ್ ಮತ್ತೆ ಒಂದು ಅರ್ಧ ಗ್ಲಾಸ್ ಹಾಕೊಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಒಮ್ಮೆಗೆ ಮಾಡಿಟ್ರೆ ನನಗೆ 2 ದಿವಸಕ್ಕೆ ಬರುತ್ತೆ ಅನ್ನ. ಈಗ ಅಕ್ಕಿಯನ್ನ ಚೆನ್ನಾಗಿ ತೊಳ್ಕೊಳ್ತೀನಿ, 1-2-3 ಸಲ ತೊಳ್ಕೊಳ್ಬೇಕು ಇದನ್ನ. ಆಗ ಅಕ್ಕಿಯನ್ನ ನಾನೀಗ ನೋಡಿ 3 ಸಲ ತೊಳ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ತೊಳ್ಕೊಳ್ಬೇಕು, ಯಾಕಂದ್ರೆ ಕೆಮಿಕಲ್ ಇರುತ್ತೆ ಅಕ್ಕಿಯಲ್ಲಿ. ಹಾಗಾಗಿ ಈಗ ಬರುವಂತ ವಸ್ತುಗಳೆಲ್ಲ ಕೆಮಿಕಲ್, ಯಾವ್ದು ಕೂಡ ಒಂದು ಒಳ್ಳೆಯ ವಸ್ತು ಅಂತ ಯಾವ್ದು ಇಲ್ಲ. ಉಪ್ಪಿಂದ ಹಿಡಿದು ಎಲ್ಲ ಬರುವಂತ ವಸ್ತುಗಳೆಲ್ಲ ಕೆಮಿಕಲ್. ಹಾಗಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮನುಷ್ಯರ ಪ್ರಾಣ ಯಾವಾಗ ಹೋಗುತ್ತಂತಾನೆ ಹೇಳಕ್ಕಾಗಲ್ಲ, ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ಮನುಷ್ಯರನ್ನೇ ಕೊಲ್ಲುವಂತ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಈಗ ನೀರು ಕುದೀತಾ ಬಂದಿದೆ, ಈಗ ಹಾಕ್ಬಿಡೋಣ ಇದನ್ನ. ಯಾಕಂತ ಹೇಳಿದ್ರೆ ಅನ್ನ ಒಂದು ಆಗ್ತಾ ಇರುತ್ತೆ. ನಾವು ಅಕ್ಕಿ ತೊಳೆದು ಬಿಟ್ಟು ಹಾಕ್ಬಿಟ್ರೆ ಗ್ಯಾಸ್ ಮೇಲೆ, ಪಾತ್ರೆ ಮೇಲೆ ಹಾಕ್ಬಿಟ್ರೆ ಅನ್ನ ಇನ್ನೇನು ಅನ್ನ ಆಗ್ತಾ ಇರ್ತದೆ. ನೀರ್ ನೋಡ್ಕೊಂಡ್ರೆ ಆಯ್ತು. ಸ್ವಲ್ಪ ಯಾಕೋ ಇವತ್ತು ಮಳೆ ಮುಗಿಲ್ ಕೂಡ ಆದಂಗೆ ಇದೆ. ಇವತ್ತು ಮಳೆ ಬರೋ ಕೂಡ ಅಂದಾಜು ಇದೆ ಅಂತ ಕಾಣುತ್ತೆ. ನಿನ್ನ ಕೇರಳದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು, ಅತಿರಪಳ್ಳಿ ಆಮೇಲೆ ಆ ಭಾಗದಲ್ಲೆಲ್ಲ ಒಳ್ಳೆ ಮಳೆ ಬಂದು ಮರಗಳೆಲ್ಲ ಬಿದ್ದು, 1-2-3 ಟ್ಯಾಕ್ಸಿ ಕಾರ್ಗಳೆಲ್ಲ ಸುಮಾರು ನಚ್ಚುಗುಜ್ಜು ಆಗಿದೆ, ಮರಗಳೆಲ್ಲ ಬಿದ್ದು. ಈಗ ನಾವೀಗ ತರಕಾರಿಯನ್ನ ಒಂದು ಹಚ್ಕೊಳ್ಳೋಣ. ಫಸ್ಟ್ ಬದನೆಕಾಯಿ ಹಚ್ಕೊಳ್ತಾ ಇದ್ದೀನಿ. ನಾನು ಹಚ್ಕೊಳ್ಳೋದು ಮಾತ್ರ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ಗೆ ಬರಲ್ಲ. ಆಗ ಬರೆಯುವುದು ನೀವು ಲೆಫ್ಟ್ ಹ್ಯಾಂಡ್ ಅಂತ ಕೇಳ್ಬೋದು, ಖಂಡಿತ ಅಲ್ಲ. ಬರೆಯುವುದು ನಾನು ರೈಟ್ ಹ್ಯಾಂಡ್, ಹಚ್ಕೊಳ್ಳೋದೆಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ. ನೋಡಿ, ಇದು ಊಟಿ ಕತ್ತರಿಕಾಯಿ ಅಂತ ಹೇಳಿ ತಮಿಳಲ್ಲಿ, ಕನ್ನಡದಲ್ಲಿ ಬದನೆಕಾಯಿ. ನನಗೆ ತರಕಾರಿ ಭಾಗಗಳೆಲ್ಲ ನನಗೆ ಸ್ವಲ್ಪ ದೊಡ್ಡದು ಬೇಕು. ಕೆಲವರೆಲ್ಲ ಸಣ್ಣದಾಗಿ ಹಾಕ್ತಾರೆ. ಸಣ್ಣದಾಗಿ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಏನು ಸಿಗಲ್ಲ, ತಿನ್ನಕ್ಕೆ ಏನು ಸಿಗಲ್ಲ. ನನ್ನ ಪರಿಚಯದ ಬಗ್ಗೆ ಮತ್ತೆ ಎಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋದಲ್ಲಿ ಈಗ ವಿಷಯಗಳನ್ನ ನಾನು ಹೇಳಕ್ ಹೋದ್ರೆ ಬಹಳ ಲಾಂಗ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಮನೆಯ ಒಂದು ದಿನಚರಿ ಬಗ್ಗೆ ಮಾತ್ರ ಇವತ್ತು ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಏನು ವಿಷಯ ಇದೆ ಬಹಳಷ್ಟು ಇದೆ, ಅದನ್ನ ನಾನು ಒಂದಿಷ್ಟು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ ಅನ್ನ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಉಷಾ ವೆಂಕಟೇಶ್ವರ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಯಾಕೆ ಕೇರಳ ಊರಿಂದ ಬಂದು ಇಲ್ಲಿರೋದಕ್ಕೆ ಕಾರಣ ಏನು ಅಂತ ಹೇಳೋದಕ್ಕೆ, ಅದು ಹೇಳುದಾದ್ರೆ ನಾನು ಒಂದಿಷ್ಟು ದಿನ ಮೊದಲು ಕೂರ್ಗಲ್ಲಿ ಇದ್ದೆ, ಚಿಕ್ಕಪ್ಪನೊಟ್ಟಿಗೆ. ಅಲ್ಲಿ ಕೂರ್ಗಲ್ಲಿ ನಾನು ಬಂದು ಹೋಗ್ತಾ ಹಾಗೆ ಇದ್ದೆ ಸಣ್ಣ ವಯಸ್ಸಲ್ಲಿ. ಮತ್ತೆ ನಮಗೆ ಮಡಿಕೇರಿ ಅಂತ ಹೇಳಿದ್ರೆ ಬಹಳ ಆ ಸಮಯದಲ್ಲಿ ತುಂಬಾ ಇಷ್ಟ ಆಗಿತ್ತು ನಮಗೆ. ಅಂದ್ರೆ ಊರಿಂದ ಮಡಿಕೇರಿ ಬರುವಂತ ಹೇಳಿದ್ರೆ ನಮಗೆ ಅವಾಗ ಒಂದು ಲಾಂಗ್ ಟ್ರಿಪ್ ಅದು ನಮಗೆ. ಅವಾಗ
ಒಂದು 115 ಟ್ರಿಪ್ 115 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಒಂದು ಏನು ನಮ್ಮ ಕಾಸರಗೋಡಿಂದ ಮಡಿಕೇರಿ ಏನಿದೆ ಜರ್ನಿ, ಆ ಜರ್ನಿ ನಮಗೆ ಬಹಳ ಒಂದಿಷ್ಟು ಖುಷಿ ಕೊಡುವಂತದ್ದಾಗಿತ್ತು. ನಮಗೆ ಸಾಧಾರಣ ಒಂದು ಸಂಪಾಜೆ ಜೋಡುಪಾಲ ಕಳೆದ್ರೆ ನಮಗೆ ಮಡಿಕೇರಿ ಆ ಒಂದು ಏನು ಒಂದು ಬಲವಿರುವಂತ ಒಂದು ರಸ್ತೆ, ಹಸಿರು ಸೊಬಗಾಗಿರುವಂತ ಆ ಒಂದು ಕ್ಲೈಮೇಟ್ ಅಲ್ಲಿ ಒಂದು ಆಟೋ ಸರ್ವಿಸ್ ಬಸ್ಸಿನಲ್ಲಿ ನಾವು ಪ್ರಯಾಣ ಮಾಡ್ತಾ ಇದೀವಿ ಆಯ್ತಾ ಆ ಸಮಯದಲ್ಲಿ. ಅದೆಲ್ಲ ಇವತ್ತು ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಆ ಬಸ್ಸು ಇಲ್ಲ, ಆಮೇಲೆ ಅಂತ ಒಂದು ಟ್ರಿಪ್ ಕೂಡ ನಮಗೆ ಇನ್ನು ಈಗ ಸಿಗಲ್ಲ ಅಂತ ಹೇಳಿ. ಸಿಗಂತ ಏನಿಲ್ಲ, ನಾವು ಹೋಗ್ತಾ ಇರ್ತೀವಿ, ಇಲ್ಲ ಅಂತ ಏನಿಲ್ಲ. ಆದ್ರೆ ಆವಾಗಿನ ಒಂದು ಎಂಜಾಯ್ ಒಂದು ಸಮಯ, ಅದೊಂದು ಕಳೆದಿರುವಂತ ಒಂದು ದಿನಗಳ ಆ ಒಂದು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಕೊಡುವಂತ ದಿವಸ ಆಗಿತ್ತು. ಹಾಗಾಗಿ ನಾನು ಮಡಿಕೇರಿಯಲ್ಲಿ ನಾನು ಬಹಳಷ್ಟು ದಿವಸ ನಾನು ಇದ್ದೆ. ಒಂದು ಸ್ಕೂಲಿಗೆ ಹೋಗುವಂತ ಸಮಯದಲ್ಲಿ ಎಲ್ಲ ನಾನು ಒಂದು 2 ತಿಂಗಳು 3 ತಿಂಗಳ ಕಾಲ ಎಲ್ಲ ಇದ್ದೆ. ಮತ್ತೆ ಮಧ್ಯದಲ್ಲಿ ನಾನು ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ಹೆಚ್ಚಾಗಿ ನಾನು ಚಿಕ್ಕಪ್ಪನೊಟ್ಟಿಗೆ ಅಲ್ಲಿ ಆ ಒಂದು ಏನು ಪೂಜೆಗೆ ಹೋಗುವಂತ ಸಮಯ, ಮತ್ತೆ ಪೂಜೆಗೆ ಹೋಗ್ತಾ ಇದ್ದದ್ದು ಬರ್ತಾ ಇದ್ದದ್ದು, ಅದೆಲ್ಲ ತುಂಬಾ ಒಂದು ಚೆನ್ನಾಗಿತ್ತು. ನೋಡಿ ಬದನೆಕಾಯಿ ನೋಡಿ, ಹೊರಗಿಂದ ನೋಡುವಾಗ ಒಳ್ಳೇದಿದೆ ನೋಡಿ, ಒಳಗಡೆ ನೋಡಿ ಕೆಟ್ಟದಿದೆ ನೋಡಿ, ಕೆಟ್ಟೋಗಿದೆ. ಇದೆಲ್ಲ ಇಲ್ಲೇ ಬೆಳೆಸುವಂತ ಒಂದು ಏನು ವೆಜಿಟೇಬಲ್ಸ್ ಇದೆ, ಇಲ್ಲೇ ಬೆಳೆಯುವಂತ ಒಂದು ವೆಜಿಟೇಬಲ್ಸ್, ಒಂದು ಒಳ್ಳೆ ಒಂದು ಸಿಗುವಂತ ಒಂದು ತರಕಾರಿಗಳಂತ ಹೇಳ್ಬೋದು. ನಾನು ಹಾಗೆ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಒಂದು 2015-16ರಲ್ಲಿ ನಾನು ಕಾಸರಗೋಡಲ್ಲಿ ಆಟೋ ರಿಕ್ಷಾ ಓಡಿಸ್ಕೊಂಡಿದ್ದೆ. ಹಾಗಾಗಿ ಆಟೋ ರಿಕ್ಷಾ ಓಡಿಸ್ಕೊಂಡಂತ ಸಂದರ್ಭದಲ್ಲಿ ನಾನು ನೀಲಗಿರಿಗೆ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬೇಕು ಅಂತ ಹೇಳಿ ಒಂದು ಮಾಹಿತಿ ಬಂತು. ಹಾಗಾಗಿ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೋಡೋಣ, ಊಟಿ ಅಂತ ಹೇಳಿದ್ರೆ ನನಗೆ ಮಡಿಕೇರಿ ತರನೇ ಊಟಿ ಕೂಡ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಗಿತ್ತು ಆ ಸಮಯದಲ್ಲಿ. ಅದೇನು ಗೊತ್ತಿಲ್ಲ. ಹಾಗಾಗಿ ನಾನು ಸರಿ ನೋಡಿಬಿಟ್ಟು ಬರೋಣ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡಕ ಬಂದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಸರಿ ಇಲ್ಲಿ ನೋಡಿದ ಮೇಲೆ ನನಗೆ ಇಲ್ಲಿ ಬರೋಣ, ಆಟೋ ರಿಕ್ಷಾ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಎಂತ ಮಾಡಿದೆ, ಆಟೋ ರಿಕ್ಷಾವನ್ನ ನಾನು ಕೊಟ್ಟು ನಾನು ಊಟಿಗೆ ಬಂದೆ. ಊಟಿಗೆ ಬಂದು ಮತ್ತೆ ನಾನು ಊಟಿಗೆ ಬಂದ ಅಂದ ಮೇಲೆ ಮತ್ತೆ ನನಗೆ ಆವಾಗ ಊರಿಗೆಲ್ಲ ಹೋಗಕ್ ಆಗಲ್ಲ. ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೆಲಸವನ್ನ ಮಾಡ್ಕೊಂಡು ಇಲ್ಲಿ ಅವ್ರು ಕೊಟ್ಟಂತ ರೂಮಲ್ಲಿ ಇಲ್ಲೇ ಇದ್ದೆ ನಾನು. ಒಂದು 6 ತಿಂಗಳಿಗೆ ಒಮ್ಮೆ ಹೋಗ್ತಾ ಇದ್ದಷ್ಟೇ. ನನಗೆ ಇಲ್ಲಿಯ ಒಂದು ಕ್ಲೈಮೇಟ್ ನನಗೆ ಅದು ಸ್ಥಿರವಾಯಿತು. ಇಲ್ಲಿಯ ಒಂದು ಕ್ಲೈಮೇಟ್ ಸ್ಥಿರವಾಯಿತು ಅಂತ ಹೇಳಿದ್ರೆ, ಒಂದು 6 ತಿಂಗಳು 7 ತಿಂಗಳು ಬಿಟ್ಟು ಊರಿಗೆ ಹೋದ್ರೆ ಆ ಕ್ಲೈಮೇಟ್ಗೆ ಇಲ್ಲಿಯನ ಒಂದು ಕ್ಲೈಮೇಟ್ ಬಿಟ್ಟು ಅಲ್ಲಿಯನ ಒಂದು ಕ್ಲೈಮೇಟ್ಗೆ ನಾನು ಹೋಗಿ ರೀಚ್ ಆಗ್ತೀನಿ ಅಂತಂದ್ರೆ, ಅಲ್ಲಿಯನ ಕ್ಲೈಮೇಟ್ ಯಾಕೋ ನನಗೆ ಅದು ವರ್ಕೌಟೇ ಆಗ್ತಾ ಇರ್ಲಿಲ್ಲ. ಆ ಕ್ಲೈಮೇಟ್ ನನಗೆ ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ 15 ದಿವಸಕ್ಕಂತ ಹೇಳಿ ಹೋದವನು ನಾನು ಕೆಲವೊಮ್ಮೆ 15 ದಿವಸಕ್ಕೆ ನಾನು ರಿಟರ್ನ್ ಆದ್ದು ಕೂಡ ಇದೆ. ನಮ್ಮ ಗಾಡಿಯಲ್ಲಿ ನಾನು 15 ದಿವಸಕ್ಕೆ ನಾನು ರಿಟರ್ನ್ ಆದ್ದು ಕೂಡ ಇದೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಇದಾಯ್ತು. ಮತ್ತೆ 2 ವರ್ಷ ಹತ್ರ ನಾನು ಇಲ್ಲೇ ದೇವಸ್ಥಾನದಲ್ಲಿ ಪೂಜೆ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಮ್ಯಾರೇಜ್ಗೆ ಬೇಕಾಗಿ ನಾನು ಏನಾಯ್ತು, ಒಂದು ಹುಡುಗಿ ನೋಡುವಂತ ಒಂದು ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಪಾಲಕ್ಕಾಡಿಂದ ಇವರು ದೇವಸ್ಥಾನದಲ್ಲಿ ಬದಲಿಗೆ ಬರುವಂತ ಅರ್ಚಕರು ಪಾಲಕ್ಕಾಡಿಂದ ಇವರು ಕರೆಸ್ಕೊಳ್ಬೇಕಾಗಿತ್ತು. ಈ ಪಾಲಕ್ಕಾಡಿಂದ ಬರ್ಬೇಕಾದ್ರೆ ಈ ನೀಲಗಿರಿಗೆ 5 ಗಂಟೆ ಜರ್ನಿ ಇದೆ. ಈ 5 ಗಂಟೆ ಜರ್ನಿಯಲ್ಲಿ ಅವರು ಬರಬೇಕು. ಮತ್ತೆ ಅದು ಅಲ್ಲ, ಕಮಿಟಿ ಅವರಿಗೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಆವಾಗ ರಜೆ ಮಾಡಿ ಹೋಗುವಂತ ಒಂದು ಸಂದರ್ಭದಲ್ಲಿ ಇವರಿಗೆ ಜನವು ಕೂಡ ಈ ದೇವಸ್ಥಾನಕ್ಕೆ ಇಲ್ಲಿ ಸಿಗದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸರಿ ನಾನೇ ಇಲ್ಲಿಂದ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಾನೇ ಆ ಸಂದರ್ಭದಲ್ಲಿ ಬಿಟ್ಬಿಟ್ಟೆ. ಬಿಟ್ಬಿಟ್ಟು ಏನ್ ಮಾಡಿದೆ, ನನಗೆ ಮತ್ತೆ ಮದುವೆ ಆದ ನಂತರ ನಾನು ವಾಪಸ್ಸು ಕೋಳಿಕೋಡ್ ಡಿಸ್ಟಿಕ್ ಅಲ್ಲಿ ನಾನು ಹೋದೆ ದೇವಸ್ಥಾನಕ್ಕೆ. ಕೋಳಿಕೋಡು ದೇವಸ್ಥಾನಕ್ಕೆ ಅಂತ ಹೇಳಿ ಹೋದೆ. ಕೋಳಿಕೋಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನಾನು ಒಂದು 2 ವರ್ಷ ಇಲ್ಲ, ಹತ್ರ 1.5 ವರ್ಷ ಅಂತ ಹೇಳ್ಬೋದು. ಈ 1.5 ವರ್ಷದಲ್ಲಿ ಒಂದು 6 ತಿಂಗಳ ಕಾಲ ಒಂದು ಕರೆಕ್ಟ್ ಆಗಿತ್ತು. ಒಂದು 6 ತಿಂಗಳು ಕಳೆದ ಮೇಲೆ ಯಾಕೆ ಗೊತ್ತಿಲ್ಲ, ಯೂರಿಯನ್ ಅಲ್ಲೆಲ್ಲ ಕಂಪ್ಲೀಟ್ ಆಯ್ತು, ಆಮೇಲೆ ಉರಿಮೂತ್ರ ಆಯ್ತು, ಆಮೇಲೆ ಬ್ಲಡ್ ಹೋಯ್ತು. ಹೀಗೆ ನನಗೆ ಒಂದು ಬಂತು. ಇದಕ್ಕೆ ನಾನು ದುಡ್ದಿರುವಂತ ದುಡ್ಡೆಲ್ಲ ನಾನು ಪ್ರತಿ ತಿಂಗಳು ಒಂದು 3,000-3,500 ರೂಪಾಯಿ ಹೋಮಿಯೋಪತಿ ಮೆಡಿಸನ್, ಆಮೇಲೆ ಇದು ಇಂಗ್ಲಿಷ್ ಮೆಡಿಸನ್, ಆಮೇಲೆ ಇನ್ನು ಆಯುರ್ವೇದ ಮೆಡಿಸನ್ ಅಂತ ಹೇಳ್ಕೊಂಡು ನಾನು ಮಾಡ್ಕೊಂಡೇ ಬಂದೆ. ಈ ಮಾಡ್ಕೊಂಡು ಎಷ್ಟೇ ನಾನು ಪ್ರಯತ್ನ ಪಟ್ಟರು ಕೂಡ ಅದು ಕಡಿಮೆ ಆಗಿಲ್ಲ. ಆಮೇಲೆ ಕೆಲವರೆಲ್ಲ ಹಳ್ಳಿಯ ಒಂದು ಮದ್ದುಗಳನ್ನ ಒಂದು ಮಾಡಿ ನೋಡಿ ಅಂತ ಹೇಳಿ ಅದನ್ನು ಕೂಡ ಹೇಳಿದ್ರು. ಅದು ಎಂತ ಮಾಡಿದ್ರು ಅದು ಇದಾಗ್ತಾ ಇಲ್ಲ.
ಸ್ಕ್ಯಾನಿಂಗ್ ಮಾಡಿಸಿದೆ, ಒಂದು 3-4 ಸಲ ಸ್ಕ್ಯಾನಿಂಗ್ ಮಾಡಿಸಿದ್ದೆ ಆಯ್ತು. 1,500-2,000 ರೂಪಾಯಿ ಕೊಟ್ಟು ಸ್ಕೇಲಿಂಗ್ ಕೂಡ ಮಾಡಿಸ್ಕೊಂಡು ಬಂದೆ. ಸ್ಕೇಲಿಂಗ್ ಮಾಡಿಸಿದ್ರೆ ಯಾವುದೇ ರೀತಿಯಾದಂತ ಕಂಪ್ಲೇಂಟ್ ಯಾವ ಕೂಡ ತೋರಿಸ್ತಾ ಇಲ್ಲ. ಹೀಗೆ ಡಾಕ್ಟರ್ ಹತ್ರ ಕೇಳಿದಾಗ ಅವರು ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಸ್ವಲ್ಪ ಬಾಡಿ ಟೆಂಪರೇಚರ್ ಜಾಸ್ತಿ ಇದೆ, ಹೀಟ್ ಬಾಡಿ, ಹಾಗಾಗಿ ನಿಮಗೆ ಕ್ಲೈಮೇಟ್ ನಿಮಗೆ ವಾತಾವರಣ ಚೇಂಜ್ ಆದಾಗ ಅಲ್ಲಿ ಸೆಟ್ ಆಗುತ್ತೆ, ಇಲ್ಲಿ ಸೆಟ್ ಆಗಲ್ಲ ಅಂತ ಹೇಳಿ ಹೇಳುವುದಕ್ಕೆ ಬಂದ್ರು. ನಾನು ಮತ್ತೆ ಅದು ಕೂಡ ಹೌದು. ನಾನು ಸುಮಾರು ಸಲ ನೋಡಿದೆ. ನಾನು ಏನಂತ ಹೇಳಿದ್ರೆ, ನೀವು ಒಂದು ಕೊಡಗಿಗಾಗಿರ್ಬಹುದು ಅಥವಾ ಊಟಿ ಆಗಿರ್ಬಹುದು ಅಥವಾ ನಮ್ಮ ಒಂದು ವೈಫಿನ ಊರು ಶಿವಮೊಗ್ಗ ತೀರ್ಥಹಳ್ಳಿ ಒಂದು ಕ್ಲೈಮೇಟ್ ಆಗಿರಬಹುದು, ಇಂಥ ಕ್ಲೈಮೇಟಿಗೆಲ್ಲ ಹೋದಾಗ ನನಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ. ನಾನು ಅಲ್ಲಿ ಚೆನ್ನಾಗಿ ಊಟ ಮಾಡ್ತೇನೆ, ಮತ್ತೆ ಊಟ ಮಾಡೋದಕ್ಕೇನು ಸಮಸ್ಯೆ ಇಲ್ಲ. ಆದ್ರೆ ಪದಾರ್ಥವನ್ನ ಜಾಸ್ತಿ ಖಾರ ಇರುವಂತ ಒಂದು ಪದಾರ್ಥ ಏನು ನಾನು ಇಲ್ಲಿ ಕೇರಳದಲ್ಲಿ ಊಟ ಮಾಡ್ತೀನಿ, ನನಗೆ ಮೂತ್ರನೇ ಹೋಗಲ್ಲ. ಮೂತ್ರ ಬ್ಲಾಕ್ ಆಯ್ತು ಅಂತಾನೆ ಅರ್ಥ. ದೇವಸ್ಥಾನದಲ್ಲಿ ನಾನು 2-3 ಬಾರಿ ಬೆಳಿಗ್ಗೆ 4:15 ಗಂಟೆಗೆ ಟೈಮಿಗೆ ನಾನು ಅನುಭವಿಸಿದ್ದೀನಿ. ಕೂತ್ಕೊಳ್ಳಕ್ಕೂ ಆಗಲ್ಲ, ನಿಂತ್ಕೊಳ್ಳಕ್ಕೂ ಆಗಲ್ಲ. ಅಂತ ಒಂದು ಸಂದರ್ಭ ಯಾರಿಗೂ ಬರುದು ಬೇಡ, ಅಂತ ನೋವು ಯಾರಿಗೂ ಅನುಭವಿಸೋದೇ ಬೇಡ. ಆ ನೋವು ಅದು ಹೇಳಿದ್ರೆ ಒಂದು ಅರ್ಥ ಆಗಲ್ಲ, ಆ ನೋವು ಬರುವಾಗಲೇ ನಮಗೆ ಗೊತ್ತಾಗೋದು. ಅಷ್ಟು ಮಟ್ಟಿಗೆ ಅದು ನೋವು, ಕೂತ್ಕೊಳ್ಳಕ್ಕೂ ಆಗಲ್ಲ, ನಿಂತ್ಕೊಳ್ಳಕ್ಕೂ ಆಗಲ್ಲ, ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಏನಂತ, ದೇವಸ್ಥಾನದಲ್ಲಿ ಬೇರೆ ಅರ್ಚಕರು ಕೂಡ ಸಿಗಲ್ಲ ಆ ಸಮಯದಲ್ಲಿ. ಸಡನ್ ಆಗಿ ಬೆಳಿಗ್ಗೆ ಟೈಮ್ 4:30-5 ಗಂಟೆಗೆ ಫೋನ್ ಮಾಡಿ ಕಮಿಟಿಯವರು ಯಾರನ್ನಾದ್ರೂ ಕರೆದ್ರೆ ಯಾರು ಸಿಗಲ್ಲ. ಹೀಗೆ ದೇವಸ್ಥಾನ ಕೂಡ ಓಪನ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಹಾಗಾಗಿ ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ಸೀತಾ ಮತ್ತೆ ನಾನು 2001 ಏನು ಕೊರೋನಾ ಬಂದು ಮುಗಿದ ಮೇಲೆ ಎಲ್ಲ ಕ್ಲಿಯರ್ ಆದ್ಮೇಲೆ 2021ರಲ್ಲಿ ನಾನು ಮತ್ತೆ ವಾಪಸ್ ನೀಲಗಿರಿಗೆ ಬಂದೆ. ನೀಲಗಿರಿಗೆ ಬಂದು ನಾನು ಈ ಮನೆಯಲ್ಲಿ ನಾನೀಗ ವಾಸ ಮಾಡ್ಕೊಂಡು ಇಲ್ಲಿ ಇದ್ದೀನಿ. ಇಲ್ಲಿ ಬಂದ ಮೇಲೆ ಯಾವುದೇ ಸಮಸ್ಯೆ ಇಲ್ಲ. ಏನು ಮೆಡಿಸನ್ ಏನು ನಾನು ಈಗ ಏನ 3-3.5 ಸಾವಿರ ರೂಪಾಯಿ ಏನು ಮೆಡಿಸನ್ ತಗೊಳ್ತಾ ಇದ್ದೆ ಅದೆಲ್ಲ ಏನಿಲ್ಲ. ಇಷ್ಟು ಒಂದು ನನ್ನ ಕತೆ ಇದು. ಕತೆ ಅಂತ ಹೇಳಿದ್ರೆ ನಡೆದಿರುವಂತ ಕಥೆಯನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆಗ ನಾನೀಗ ಈ ತರಕಾರಿಗಳನ್ನೆಲ್ಲ ನಾನೀಗ ಹಚ್ಕೊಳ್ತೀನಿ. ಅಷ್ಟರಲ್ಲಿ ಈ ಒಂದು ಊಟಿಯ ಒಂದು ಹೊರಗಿನ ಒಂದು ಕೋತಗಿರಿಯ ಒಂದು ವ್ಯೂ ಪಾಯಿಂಟ್ ಅನ್ನ ನೋಡ್ಕೊಂಡು ಬನ್ನಿ. ತರಕಾರಿಗಳನ್ನೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ನೋಡಿ ಈಗ ಸ್ನೇಹಿತರೆ, ತರಕಾರಿಗಳನ್ನ ನಾನೀಗ ಕುದಿಯುವ ನೀರಿಗೆ ಹಾಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿತಾ ಬಂದಿದೆ. ಅನ್ನ ಕೂಡ ಏನಾಗಿದೆ ಅಂತ ನೋಡೋಣ. ಅನ್ನಕ್ಕೊಂದು ಸೌಟು ಹಾಕಿ ಒಂದು ತೆರೆಸ್ಕೊಳ್ಳೋಣ. ನೀರು ಕಡಿಮೆ ಇದೆ. ನಾನು ತರಕಾರಿಗಳನ್ನ ಹಾಕೊಳ್ತೀನಿ. ಅದೇ ರೀತಿ ಪದಾರ್ಥಕ್ಕೆ ಬೇಕಿರುವಂತ ಮಸಾಲೆಗಳನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತೀನಿ. ನಿನ್ನೆ ಪುಟ್ಟು ಮಾಡ್ಬೇಕಾದ್ರೆ ಹೊಡೆದಿಟ್ಟಂತ ತೆಂಗಿನಕಾಯಿ ಇದು. ಈಗ ಇದನ್ನ ನಾನು ಸಾಂಬಾರಿಗೆ ತುಳಿದುಕೊಳ್ತೀನಿ. ಕಾರಣ ತೆಂಗಿನಕಾಯಿ ಒಂದು ಅರ್ಧ ಕಡೆ ತೆಂಗಿನಕಾಯಿ ತಕೊಂಡಿಲ್ಲ, ಒಂದು ಸ್ವಲ್ಪ ತಕೊಂಡಿದ್ದೀನಿ ಅಷ್ಟೇ. ಮೊದಲಿಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ, ಆಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಒಂದು ಜೀರಿಗೆ, ಆಮೇಲೆ 1 ಸ್ಪೂನು ಆಗುವಷ್ಟು ಉದ್ದಿನಬೇಳೆ, ಆಮೇಲೆ 1 ಚಿಟಿಕೆ ಮೆಂತೆ, ಆಮೇಲೆ 7 ಚಿಲ್ಲಿ ಮೆಣಸು, ಆಮೇಲೆ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಆಮೇಲೆ ಕೊತ್ತಂಬರಿ 1-2 ಸ್ಪೂನ್ ಇಂದ ಸ್ವಲ್ಪ ಜಾಸ್ತಿ ಇದೆ. ಕೊತ್ತಂಬರಿ ಯಾಕೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಪದಾರ್ಥ ಚೆನ್ನಾಗಿ ಬರೋದು ಕೊತ್ತಂಬರಿಯಿಂದ. ಹಾಗಾಗಿ ಮತ್ತೆ ಈ ಅಳತೆಗಳು ನಮಗೆ ಸಾಂಬಾರಿಗಾಗಿರ್ಬೋದು, ಯಾವುದೇ ಒಂದು ಐಟಮು ಕುಕ್ಕಿಂಗ್ ಮಾಡುವಾಗ ಅದರ ಅಳತೆ ಪ್ರಮಾಣ ಸರಿಯಾಗಿರ್ಬೇಕು. ಯಾಕಂತ ಹೇಳಿದ್ರೆ ಒಂದು ಹೆಚ್ಚು ಕಡಿಮೆ ಆಯ್ತು ಅಂತ ಕೂಡ ಅದರ ಟೇಸ್ಟ್ ಬರಲ್ಲ. ಸಾಂಬಾರಿಗೆ ನಾನು ಹುರಿದು ಇಟ್ಕೊಂಡಿದ್ದೀನಿ. ಅಲ್ಲಿ ವಿಡಿಯೋ ಮಾಡೋದನ್ನ ತೋರಿಸೋದಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ನಾನು ಒಬ್ಬನೇ ಇರೋ ಕಾರಣ ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಹುರಿದ ಮೇಲೆ ತೋರಿಸ್ತಾ ಇದ್ದೀನಿ. ಮತ್ತೆ ನಿಮ್ಮಲ್ಲಿ ಒಂದು ಹೇಳೋದಕ್ಕೆ ಮರ್ತೋಯ್ತು,
ನಾನು ಈ ಸಾಂಬಾರು ಹುರಿಯುವುದಕ್ಕೆ ಉಪಯೋಗಿಸಿರುವಂತದ್ದು ತೆಂಗಿನ ಎಣ್ಣೆ. ನೋಡ್ಬಹುದು ಇಲ್ಲಿ ಊಟಿಯಲ್ಲಿ ತೆಂಗಿನ ಎಣ್ಣೆ ಹೇಗೆ ಯಾವ ರೀತಿ ಇದೆ ಅಂತ ನೋಡ್ಬೋದು, ಎಲ್ಲ ಗಟ್ಟಿಯಾಗಿದೆ ನೋಡಿ. ಮತ್ತೆ ಸ್ನೇಹಿತರೆ, ಈಗ ಅನ್ನ ರೆಡಿ ಆಗಿದೆ. ನಾವೀಗ ಅನ್ನವನ್ನ ಭಾಗಿಸ್ಕೊಳ್ಳೋಣ. ಭಾಗಿಸ್ಕೊಳ್ಳೋಣ ಅಂತ ಹೇಳಿದ್ರೆ ನನ್ನ ಹತ್ರ ಕಣ್ಣಿನ ಒಂದು ಪಾತ್ರೆ ಇದೆ ನೋಡಿ, ಇದರಲ್ಲಿ ಹಾಕೊಂಡ್ರೆ ಆಯ್ತು. ಸ್ನೇಹಿತರೆ, ನಾನಿಲ್ಲಿ 2 ಸ್ಪೂನ್ ಅಷ್ಟು ಉಪ್ಪನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಸಾಂಬಾರು ಈಗ ಕುದೀತಾ ಬಂದಿದೆ. ಇದಕ್ಕೆ ಈಗ ನಾವು 1 ತುಂಡು ಬೆಲ್ಲವನ್ನ ನಾವೀಗ ಸೇರಿಸ್ಕೊಳ್ಬೇಕಾಗುತ್ತೆ. ಈ ಬೆಲ್ಲವನ್ನು ಯಾಕೆ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಒಂದಿಷ್ಟು ಟೇಸ್ಟ್ ಬರುತ್ತೆ ಈ ಬೆಲ್ಲವನ್ನ ಸೇರಿಸುವುದರಿಂದ. ನೋಡಿ, ನಾನು ಒಂದು ಅರ್ಧ ಪೀಸು ಬೆಲ್ಲವನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಸೌತ್ ಇಂಡಿಯನ್ ಒಂದು ಬ್ರಾಹ್ಮಣರ ಶೈಲಿಯ ಒಂದು ಸಾಂಬಾರು ಸಿದ್ಧವಾಗಿದೆ. ಈಗ ಸಾಂಬಾರು ಯಾವ ತರ ರೀತಿ ಬಂದಿದೆ, ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ನೋಡೋಣ. ಉಪ್ಪು, ಖಾರ, ಹುಳಿ ಎಲ್ಲ ಲೆವೆಲ್ ಬಂದಿದೆ. ಎಷ್ಟು ನಮಗೆ ಅವಶ್ಯಕತೆ ಇದೆಯಾ ಅದೇ ರೀತಿ ಬಂದಿದೆ, ಒಳ್ಳೇದಾಗಿದೆ. ನಾನು ನನ್ನನ್ನು ಹೊಗಳ್ತಾ ಇಲ್ಲ, ಸಾಂಬಾರು ಮಾಡುವ ರೀತಿ ಈ ತರನೇ ಇರಬೇಕು. ಸ್ನೇಹಿತರೆ, ಇವತ್ತು ನನ್ನ ಒಂದು ದಿನಚರಿಯೊಂದಿಗೆ ಮನೆಯಲ್ಲಿ ಮಾಡಿದಂತ ಒಂದು ಸೌತ್ ಇಂಡಿಯನ್ ಬ್ರಾಹ್ಮಣರ ಶೈಲಿಯಲ್ಲಿ ಸಾಂಬಾರು, ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೀನಿ. ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮ್ ನನ್ನ ಫಾಲೋ ಮಾಡ್ಕೊಳ್ಳಿ. ನಾನು ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರಗಳು.